God says, I have nourished and brought up children, but they have rebelled against me. ದೇವರು ಹೇಳ್ತಾರೆ, ನಾನು ಸಾಕಿ ಬೆಳೆಸಿದ ನನ್ನ ಮಕ್ಕಳೇ ನನಗೆ ತಿರುಗಿ ಬಿದ್ದಿದ್ದಾರೆ ಎಂಬುದಾಗಿ. The ox knoweth his owner, ಎತ್ತು ಯಜಮಾನನನ್ನು, the ass his master's crib. ಕತ್ತೆ ಒಡೆಯನ ಗೋದಲಿಯನ್ನು ತಿಳಿದಿರುವವು. But my people do not know me, or do not consider. ನನ್ನ ಜನರಾದರೂ ನನಗೆ ತಿಳಿದುಕೊಳ್ಳುವುದಿಲ್ಲ, ನನ್ನ ಬಗ್ಗೆ ಆಲೋಚಿಸುವುದಿಲ್ಲ ಎಂಬುದಾಗಿ ಕರ್ತನು ಹೇಳುತ್ತಾನೆ. Oh, when we get to be worse than an ox and an ass. ನಾವು ಎತ್ತಿಗಿಂತ ಕತ್ತಿಗಿಂತ ಕೆಟ್ಟವರಾಗಿ ವರ್ತಿಸ್ತಾ ಇದ್ದೇವೆ ದೇವರೊಂದಿಗೆ. We see rebellion everywhere. ಎಲ್ಲ ಕಡೆ ಕೇವಲ ದ್ರೋಹವಾಗಿದೆ, ತಿರುಗಿ ಬೀಳುವುದಾಗಿದೆ. And we see God trying to draw a rebellious people to his heart. ನಾವಿಲ್ಲಿ ನೋಡುವುದಾದರೆ ದೇವರು ತಿರುಗಿ ಬೀಳುವಂಥ ಜನಗಳ ಮನಸ್ಸನ್ನು ಆತನ ಕಡೆಗೆ ತಿರುಗಿಸಿಕೊಳ್ಳಲು ಪ್ರಯತ್ನಿಸ್ತಾ ಇದ್ದಾನೆ ಎಂಬುದಾಗಿ. If you turn to the book of Malachi, the Old Testament, the last book. ನಾವು ಹಳೆಯ ಒಡಂಬಡಿಕೆಯ ಕೊನೆಯ ಪುಸ್ತಕವನ್ನು ನೋಡುವುದಾದರೆ ಮಲಾಕಿ ಪುಸ್ತಕ, from the 6th verse, 6ನೇ ವಚನದಲ್ಲಿ ದಿಂದ, first chapter from the 6th verse. ಮೊದಲನೇ ಅಧ್ಯಾಯದ 6ನೇ ವಚನದಿಂದ ನೋಡಿಕೊಳ್ಳೋಣ. A son honoreth his father, ಮಗನು ತಂದೆಯನ್ನು ಘನಪಡಿಸುವಂತೆ, and a servant his master. ಆಳು ಯಜಮಾನನನ್ನು If ಘನಪಡಿಸುವಂತೆ. then I be a father, where is my honor? ನಾನು ಅವರಿಗೆ ತಂದೆ ಆಗಿದ್ದರೆ ನನಗೆ ಸಲ್ಲತಕ್ಕಂಥ ಘನತೆ ಎಲ್ಲಿ? If I be a master, ನಾನು ಅವರ ಯಜಮಾನನಾಗಿದ್ದರೆ where is my fear? ನನ್ನ ಭಯವೆಲ್ಲಿ ಅವರಿಗೆ? Said the Lord of hosts unto you. ಸೇನಾಧೀಶ್ವರನಾದ ಯೆಹೋವನು ನಿಮಗೆ ಹೇಳುತ್ತಾನೆ. O priests that despise my name. ಎಲೆ ಯಾಜಕರೇ, ನನ್ನ ನಾಮವನ್ನು ಕಡೆಗಣಿಸುವಂಥವರೇ. You know, here we see these words addressed even to the religious leader. ಈ ಒಂದು ವಿಷಯದಲ್ಲಿ ನಾವು ನೋಡ್ತೇವೆ, ಧಾರ್ಮಿಕ ಜನರಿಗೆ ದೇವರು ಇದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ. I often say, ನಾನು ಅನೇಕ ಸಾರಿ ಹೇಳ್ತೇನೆ, if I am right, everyone, the congregation will be right. ನಾನೊಬ್ಬ ಸರಿಯಾಗಿದ್ದರೆ ಇಲ್ಲಿರ್ತಕ್ಕಂಥ ಕೂಡಿ ಬಂದಿರ್ತಕ್ಕಂಥ ಎಲ್ಲರೂ ಸರಿಯಾಗಿದ್ದಾರೆ ಅಂದ್ಕೊಂಡು. The fault, the main fault, 95% is with the leader. Jesus said, you blind leader. ಇಲ್ಲಿ ನಾವು ನೋಡುವುದಾದರೆ 95% ಭಾಗ ನಾಯಕನ ತಪ್ಪಾಗಿದೆ. ಅದಕ್ಕೆ ಯೇಸು ಹೇಳಿದ್ದಾರೆ, ಎಲೆ ಕುರುಡ ನಾಯಕರೇ ಎಂಬುದಾಗಿ. So I continually humble myself. ಅದಕ್ಕಾಗಿ ನನ್ನನ್ನು ನಾನು ಯಾವಾಗಲೂ ತಗ್ಗಿಸಿಕೊಳ್ಳುವವನಾಗಿದ್ದೇನೆ. Lord Jesus, I want to show you to the people. There is no use for them to see me. ಕರ್ತನಾದ ಯೇಸುವೇ, ನಾನು ನಿನ್ನನ್ನು ಘನಪಡಿಸಲಿಕ್ಕೆ ಮನಸ್ಸಾಗಿದ್ದೇನೆ. They must see you. ನನ್ನನ್ನು ಅವ್ರು ನೋಡುವಂಥ ಅವಶ್ಯಕತೆ ನನಗಿಲ್ಲ. Now, my dear friends, ನನ್ನ ಜನರೇ, what does God say to these leaders? ಈ ಒಂದು ನಾಯಕರಿಗೆ ದೇವರು ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ? Where is my honor? ನನ್ನ ಘನತೆ ಎಲ್ಲಿ? Where is honor for the living God? ಎಲ್ಲಿ ನನ್ನ ಘನತೆ? ಜೀವಸ್ವರೂಪನ ದೇವರ ಘನತೆ ಎಲ್ಲಿ? I don't see it anywhere. ಇಲ್ಲೆಲ್ಲೂ ನನಗೆ ಕಾಣ್ತಾ ಇಲ್ಲ. I felt very sad when the new president of America, as soon as he came to power after the inauguration, lifted the ban on taxpayers' money from going to many people for abortion. ನಾವು ಇಲ್ಲಿ ಅಮೆರಿಕದ ಒಬ್ಬ ಪ್ರೆಸಿಡೆಂಟು ಅವರ ಅಧಿಕಾರಕ್ಕೆ ಬಂದ ಕೂಡಲೇ ಟ್ಯಾಕ್ಸ್ ಪೇಯರ್ಸ್ ದುಡ್ಡನ್ನು
ಅವರು ಎಲ್ಲ ಅಬಾರ್ಷನ್ಗೋಸ್ಕರ ಫಂಡ್ ಮಾಡಬೇಕೆಂಬುದಾಗಿ ಅವರು ಘೋಷಿಸಿ ಅದನ್ನು ಮಾಡಿದರು. ಅದರಿಂದ ನನಗೆ ತುಂಬ ಮನಸ್ಸಿಗೆ ನೋವಾಯಿತು. It made me very sad. ಅದು ನನಗೆ ತುಂಬ ದುಃಖ ತರಿಸಿತ್ತು. Why? ಯಾಕೆ? When we murder babies by the million, ನಾವು ಸಹಸ್ರಾರು ಸಂಖ್ಯೆಯಲ್ಲಿ ಮಕ್ಕಳನ್ನು ಕೊಂದು ಹಾಕುವವರಾಗಿದ್ದರೆ God's judgment and curse will come upon the nation. ದೇವರ ನ್ಯಾಯ ತೀರ್ಪು ಹಾಗೂ ಶಾಪ ದೇಶದ ಮೇಲೆ ಬರುವುದು ಖಚಿತವಾಗಿದೆ. When there is no value for human life, ಮನುಷ್ಯನ ಜೀವನಕ್ಕೆ ಬೆಲೆ ಇಲ್ಲ ಅಂದರೆ what are we forgetting? ನಾವು ಹೆಂಗೆ ನೆನಪು ಹೋಗೋದು? We are forgetting the command of the 10 commandments, thou shalt not kill. ನಾವು ದೇವರ ದಶಾಜ್ಞೆಯಲ್ಲಿ ಒಂದು ದಶಾಜ್ಞೆ ಇರ್ತಕ್ಕಂಥದ್ದನ್ನು ನೀವು ಕೊಲೆ ಮಾಡಬಾರದು ಎಂಬುದನ್ನು ನಾವು ಮೀರ್ತಾ ಇದ್ದೇವೆ. Thou shalt not steal. ನೀವು ಕದಿಯಬಾರದು. Thou shalt not commit adultery. ನೀನು ವ್ಯಭಿಚಾರ ಮಾಡಬಾರದು. Now our divorce courts are full. ನಮ್ಮ ಒಂದು ವಿಚ್ಛೇದನ ಕೋರ್ಟ್ಗಳು ತುಂಬಿ ಹೋಗಿವೆ. But in every Christian marriage, ಪ್ರತಿಯೊಂದು ಕ್ರೈಸ್ತ ಮದುವೆಯಲ್ಲಿ what does a bride promise and a bridegroom? ಒಬ್ಬ ಮದುವೆ ಗಂಡು ಮದುವೆ ಹುಡುಗಿಗೆ ಏನಂತ ಅವನು I will love you in sickness and in health. ನಾನು ನಿನಗೆ ಆರೋಗ್ಯದಲ್ಲಿ ಅನಾರೋಗ್ಯದಲ್ಲಿ ಪ್ರೀತಿಸುತ್ತೇನೆ. In poverty and in wealth. ಶ್ರೀಮಂತಿಕೆಯಲ್ಲಿ ಬಡತನದಲ್ಲಿಯೂ. I will endow you with all my good. ನನ್ನ ಎಲ್ಲ ಆಸ್ತಿಗಳಲ್ಲಿ ನಿನಗೆ ಒಪ್ಪಿಸುತ್ತೇನೆ. And I will be faithful to you until death parts. ನಾನು ಜೀವನದ ಕೊನೆಯ ಉದ್ದಕ್ಕೂ ಮರಣವನ್ನು ಅಗಲಿಸುವವರೆಗೂ ನಾನು ನಂಬಿಗಸ್ತನಾಗಿರ್ತೇನೆ. No, that does not mean when you see some person in a call center sitting next to you, you run after that girl. ನೀವು ನಿಮ್ಮ ಕಾಲ್ ಸೆಂಟರ್ ಕೆಲಸದ ಉದ್ಯೋಗದಲ್ಲಿ ಬಾಜು ಕೂತಿರ್ತಕ್ಕಂಥ ಹುಡುಗಿಯನ್ನು ನೋಡಿ ಅವಳಿಂದ ಓಡಿ ಹೋಗುವುದು ಅದರ ಅರ್ಥವಲ್ಲ. And then when your wife is sleeping, you're sitting with pornographic sites with your computer. ನಿನ್ನ ಹೆಂಡತಿ ಮಲಗಿರುವಾಗ ನೀನು ಕಂಪ್ಯೂಟರಲ್ಲಿ ನೀನು ಅಶ್ಲೀಲ ಚಿತ್ರಗಳನ್ನು ನೋಡುವುದು ದೇವರ ಚಿತ್ತ ಅಲ್ಲ. The Bible says, ದೇವರ ವಾಕ್ಯ ಹೇಳ್ತದೆ, he that looketh on a woman to lust after her has already committed adultery with her in his heart. ಒಬ್ಬ ವ್ಯಕ್ತಿ ಒಂದು ಸ್ತ್ರೀಯನ್ನು ಮೋಹದಿಂದ ನೋಡಿದರೆ ಅವನು ಆಕೆಯೊಂದಿಗೆ ಆವಾಗಲೇ ವ್ಯಭಿಚಾರ ಮಾಡಿದನೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. So friend, ಅದಕ್ಕಾಗಿ ಸ್ನೇಹಿತರೆ, we have discarded the commandments of God. ನಾವು ದೇವರ ಆಜ್ಞೆಗಳನ್ನು ತಿರಸ್ಕರಿಸಿದ್ದೇವೆ. We have made convenient new regulations. ನಮಗೆ ಅನುಕೂಲವಾದಂಥ ಹೊಸ ವಿಧಾನಗಳನ್ನು ನಾವು ಮಾಡಿಕೊಂಡಿದ್ದೇವೆ. Where there is no trust, no love. ನಂಬಿಕೆ ಇಲ್ಲದಂಥ ಪ್ರೀತಿ ಇಲ್ಲದಂಥ ಕುಟುಂಬ. Our families are not producing virgins. ನಮ್ಮ ಕುಟುಂಬಗಳಲ್ಲಿ ಯಾವೊಬ್ಬ ಕನ್ಯೆಯೂ ಸಿಕ್ಕುವುದಿಲ್ಲ. And our young men do not come to the altar with chastity. ನಮ್ಮ ಯೌವನಸ್ಥ ಹುಡುಗರು ಹೃದಯ ಶುದ್ಧಿಯಿದ್ದವರಾಗಿ ದೇವರ ಒಂದು ಯಜ್ಞವೇದಿಯ ಬಳಿಗೆ ಬರುವುದಿಲ್ಲ. See, when we have become a wholesale slaves to the flesh, ನಾವು ಮಾಂಸವುಳ್ಳವರಾಗಿ ಎಲ್ಲವನ್ನು ಮಾರಿಕೊಂಡವರಾಗಿದ್ದೇವೆ. and everything from the newspaper, ಪತ್ರಿಕೆಯಿಂದ ಹಿಡ್ಕೊಂಡು ಎಲ್ಲದರಲ್ಲಿ, and all our dealings are dictated by sex. ನಮ್ಮ ಎಲ್ಲ ವ್ಯವಹಾರಗಳಲ್ಲಿ ಸೆಕ್ಸ್ ಅನ್ನೋದು ಪ್ರಧಾನವಾಗಿದೆ. My dear friends, what has happened to us? ನನ್ನ ಗೆಳೆಯರೇ, ಏನಾಗ್ತಿದೆ ನಮಗೆ? ಯಾಕೆ ಹೀಗೆ? Where is a creative productivity? ಎಲ್ಲಿ ನಾವು ಸೃಷ್ಟಿ ಮಾಡುವಂಥ ಒಂದು ಆಶೀರ್ವಾದ ಇದೆ?
You know, when Sir Isaac Newton ಸರ್ ಐಸಾಕ್ ನ್ಯೂಟನ್ ಅವರು ಇರಬೇಕಾದ್ರೆ made his scientific advances, ಆತನ ಒಂದು ವಿಜ್ಞಾನದ ಒಂದು ಮುಂಚೂಣಿಗೆ ತಂದಾಗ what did he say? ಅವ್ರೇನು ಹೇಳಿದರು? Atheism is senseless. ಇದು ಒಂದು ಅರ್ಥವಿಲ್ಲದ್ದು. God has put the earth and in the solar system in the right position for the required heat and light. ದೇವರು ಭೂಮಿಯನ್ನು ಮಂಡಲದಲ್ಲಿ ಸರಿಯಾದ ಒಂದು ಸ್ಥಳಕ್ಕೆ ಬೇಕಾದ ಶಾಖ ಉಷ್ಣೋತ್ತಗಳನ್ನು ಕೊಡಲಿಕ್ಕೆ ದೇವರು ಸರಿಯಾಗಿ ಇಟ್ಟಿದ್ದಾರೆ ಎಂಬುದಾಗಿ ಹೇಳುತ್ತದೆ. Those were men who read the Bible every day. ಆ ಒಂದು ವ್ಯಕ್ತಿಗಳು ದೇವರ ವಾಕ್ಯವನ್ನು ದಿನಾಲು ಧ್ಯಾನಿಸುವವರಾಗಿದ್ದರು. Sir Isaac Newton loved the Bible. ಸರ್ ಐಸಾಕ್ ನ್ಯೂಟನ್ ಅವರು ಧರ್ಮಶಾಸ್ತ್ರ ದೇವರ ವಾಕ್ಯವನ್ನು ಪ್ರೀತಿಸುವವರಾಗಿದ್ದರು. And many of you have come by buses or by motorbikes or by cars. ಅನೇಕರು ನೀವು ಮೋಟರ್ ಬೈಕಿಂದ, ಸೈಕಲಿಂದ, ಕಾರಿಂದ ಬಂದಿರಬಹುದು ಇಲ್ಲಿಗೆ. Michael Faraday was another man who loved the Lord Jesus. ಮೈಕಲ್ ಫ್ಯಾರಡೆ ಅನ್ನುವಂಥ ವ್ಯಕ್ತಿ ಯೇಸು ಕ್ರಿಸ್ತನನ್ನು ಪ್ರೀತಿಸುವಂಥ ಇನ್ನೊಬ್ಬ ವ್ಯಕ್ತಿಯಾಗಿದ್ದರು. He discovered the electromagnetic ಅವರು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅನ್ನು ಕಂಡುಹಿಡಿದರು. induction ವಿದ್ಯುದಯಸ್ಕಾಂತ without which our industry cannot run today. ಅದಿಲ್ಲದೆ ನಮ್ಮ ಒಂದು ಕೈಗಾರಿಕೆಗಳು ನಡೆಯೋಕ್ಕೆ ಸಾಧ್ಯ ಇಲ್ಲ. See, creativity, ಇದು ಒಂದು ಹುಟ್ಟಿಸುವಿಕೆ, and negativity. ಇದು ಋಣಾತ್ಮಕವಾಗಿ. My father was a mathematics teacher. ನನ್ನ ತಂದೆ ಒಬ್ಬ ಗಣಿತ ಅಧ್ಯಾಪಕರಾಗಿದ್ದರು. He would say, ಅವರು ಹೇಳ್ತಾ ಇದ್ರು, if you put 1 by 10,000, ನೀನು 1ನ್ನು 10,000ರಿಂದ ಭಾಗಿಸಿದರೆ it becomes a very small number. ಅದು ಒಂದು ಅತಿ ಚಿಕ್ಕವಾದ ಸಂಖ್ಯೆ ಆಗುತ್ತದೆ. So he would say, ಅದಕ್ಕಾಗಿ ಅವ್ರು ಹೇಳ್ತಾ ಇದ್ರು, here are your sins and your negative attitudes. ಇಲ್ಲಿ ನಿನ್ನ ಪಾಪಗಳು ಹಾಗೂ ನಿನ್ನ ಋಣಾತ್ಮಕ ಕಲ್ಪನೆಗಳು ಇವೆ. They divide and reduce your usefulness. ಅವು ನಿನ್ನನ್ನು ವಿಭಾಗಿಸಿ ನಿನ್ನ ಉಪಯುಕ್ತತೆಯನ್ನು ಕುಂಠಿತಗೊಳಿಸುವಂಥವುಗಳಾಗಿವೆ. But when you come to the cross of Jesus, ಯೇಸು ಕ್ರಿಸ್ತನ ಶಿಲುಬೆಯ ಬಳಿಗೆ ನೀನು ಬಂದಾಗ, when you believe in the prayashchit bali which he made for you and me, ನಿನಗಾಗಿ ಪ್ರಾಯಶ್ಚಿತ್ತ ಯಜ್ಞವಾಗಿ ಸಮರ್ಪಿಸಲ್ಪಟ್ಟಂಥ ಯೇಸು ಕ್ರಿಸ್ತನ ಬಳಿಗೆ ನೀನು ಬಂದಾಗ, you know what he used to say? ಅವ್ರೇನು ಹೇಳ್ತಾರೆ ನಿಮ್ಗೆ ಗೊತ್ತಾ? God removes the denominator, ದೇವರು ವಿಭಾಗಿಸುವಂಥದ್ದನ್ನು ತೆಗೆದು that ಹಾಕುತ್ತಾರೆ. which is below that one. All those sins are forgiven, they are wiped out. ಒಂದರ ಕೆಳಗಿರ್ತಕ್ಕಂಥ ಅನೇಕ ಸಂಖ್ಯೆಗಳನ್ನು ಅವೆಲ್ಲವೂ ಪೂರ್ತಿಯಾಗಿ ಅಳಿಸಲ್ಪಟ್ಟಿವೆ. What happens then? ಅವಾಗ ಏನಾಗುತ್ತದೆ? What happens to that number? ಆ ಸಂಖ್ಯೆಗೆ ಏನಾಗುತ್ತದೆ? It becomes infinity. ಅದು ಅತ್ಯಂತವಾಗಿರುತ್ತದೆ. So productive. Such a great possibility in that one. ಅದು ಒಂದರಲ್ಲಿ ಅನೇಕವಾಗಿ ಹುಟ್ಟಿಸುವಿಕೆ ಅಂತದನ್ನು ಆಗುತ್ತದೆ. ಅದು ಒಂದೇ ಒಂದರಲ್ಲಿ. But today, ಆದರೆ ಇವತ್ತು our attitudes, our words, our fears are all so negative. ಇವತ್ತು ನೋಡಬೇಕಾದ್ರೆ ನಮ್ಮಲ್ಲಿರ್ತಕ್ಕಂಥ ಗುಣಗಳು, ನಮ್ಮ ಲಕ್ಷಣಗಳು, ನಮ್ಮ ಕಾರ್ಯಗಳು ಎಷ್ಟೋ ಋಣಾತ್ಮಕವಾಗಿವೆ. The atmosphere in our families very negative. ನಮ್ಮ ಕುಟುಂಬದ ಪರಿಸರ
ತುಂಬ ಋಣಾತ್ಮಕವಾಗಿದೆ, ವಿರುದ್ಧವಾಗಿದೆ. You know, you can easily get so many psychosomatic diseases in that atmosphere. ಅಂಥ ಒಂದು ಪರಿಸರದಲ್ಲಿ ನಾವು ಎಷ್ಟೋ ಒಂಥರ ಮಾನಸಿಕ ರೋಗಿಗಳಾಗ್ತಾ ಇದ್ದೇವೆ. Is that what God wants for you? ಆ ರೀತಿಯಾಗಿ ದೇವರು ನಮ್ಮ ಬಗ್ಗೆ ಬಯಸುತ್ತಾರಾ? No, my dear friend. ನನ್ನ ಪ್ರಿಯ ಸ್ನೇಹಿತರೆ, ಹಾಗಲ್ಲ. God has a plan for each one of you. You must believe that. ದೇವರು ಪ್ರತಿಯೊಬ್ಬ ವ್ಯಕ್ತಿಗೋಸ್ಕರ ಆಲೋಚನೆಗಳು ಇಟ್ಕೊಂಡಿದ್ದಾರೆ, ಅದನ್ನು ನೀನು ನಂಬಬೇಕು. You know what he says? ಆತನು ಏನು ಹೇಳಿದ್ದಾನೆ ಗೊತ್ತಾ? I have loved you with an everlasting love. ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ ಎಂಬುದಾಗಿ ಹೇಳಿದ್ದಾರೆ. Surely it must be an everlasting love if I stand here, because I am the last person that should be standing here. ನಿಜವಾಗಿ ದೇವರ ಅದು ಅನಂತವಾದ ಪ್ರೀತಿ ಎಂಬುದಾಗಿ ನಾನು ಇಲ್ಲಿ ನಿಂತಿರೋದ್ರಿಂದ ಕಂಡು ಬರುತ್ತದೆ, ಯಾಕಂದರೆ ನಾನೇ ಕೊನೆಯ ವ್ಯಕ್ತಿಯಾಗಿದ್ದೇನೆ. How much evil God saved me from. ಎಷ್ಟೋ ಕೆಟ್ಟವುಗಳಿಂದ ದೇವರು ನನ್ನನ್ನು ತಪ್ಪಿಸಿ ಕಾಪಾಡಿದನು. When I was like a dog wanting to lick my vomit again. ನಾನು ನಾಯಿಯ ರೀತಿಯಲ್ಲಿ, ಆ ನಾಯಿ ತಾನು ಕಾರಿದನ್ನು ನೆಕ್ಕುವ ರೀತಿಯಲ್ಲಿ ನಾನು ನೆಕ್ಕುವಂಥ ವ್ಯಕ್ತಿಯಾಗಿದ್ದೆನು. My dear friends, ನನ್ನ ಪ್ರಿಯ ಸ್ನೇಹಿತರೆ, God says, I have loved you with an everlasting love. ದೇವರು ಹೇಳ್ತಾರೆ, ನಾನು ನಿನ್ನನ್ನು ಶಾಶ್ವತ ಪ್ರೇಮದಿಂದಲೇ ಪ್ರೀತಿಸಿದ್ದು ಎಂಬುದಾಗಿ. Somehow we don't think of God as love. ಹೇಗಾದರೂ ನಾವು ದೇವರ ಬಗ್ಗೆ ಪ್ರೀತಿಯಾಗಿ ತಿಳಿದುಕೊಳ್ಳುವುದೇ ಇಲ್ಲ. Oh, God is so like this. He will swallow us, or something like that. ಅಯ್ಯೋ, ದೇವರು ಹೀಗೆ ಹಾಗೆ ನಮ್ಮನ್ನು ನುಂಗಿಬಿಡ್ತಾನೆ, ನಮ್ಮನ್ನ ಹಂಗೆ ಮಾಡ್ತಾನೆ ಅಂತ ತಿಳ್ಕೊಂಡಿರ್ತೀವಿ. If you want to know the living God, ನಿನಗೆ ಜೀವಸ್ವರೂಪನಾದ ದೇವರನ್ನು ತಿಳ್ಕೊಳ್ಬೇಕಾ? then go to the cross. ನೀನು ಶಿಲುಬೆ ಹತ್ತಿರ ಹೋಗು. There you see forgiveness for you. ಅಲ್ಲಿ ನಿನಗೆ ಕ್ಷಮಾಪಣೆಯನ್ನು ಸಿಕ್ಕುವುದು ಖಂಡಿತ. Love for you. ಪ್ರೀತಿ ನಿನಗೋಸ್ಕರ. I have taken all your sins upon my sinless body. ನನ್ನ ಪರಿಶುದ್ಧವಾದ ಶರೀರದಲ್ಲಿ ನಿನ್ನ ಎಲ್ಲ ಪಾಪಗಳನ್ನು ಹೊತ್ತುಕೊಂಡೆನು ಎಂಬುದಾಗಿ ದೇವರು ಹೇಳ್ತಾನೆ. That you should no longer be a slave to sin. ಇನ್ನು ಮುಂದೆ ನೀನು ಪಾಪಕ್ಕೆ ಗುಲಾಮನಾಗಿರಬಾರದು ಎಂಬುದಾಗಿ. I have seen this miracle again and again. ಈ ಒಂದು ಅದ್ಭುತ ನನ್ನ ಜೀವನದಲ್ಲಿ ಪ್ರತಿ ಸಾರಿ ನೋಡಿದ್ದೇನೆ. Gamblers, drunkards, all kinds of people. ಈ ಜೂಜಾಟ ಆಡುವವರು ಮತ್ತೆ ಕುಡುಕರು ಎಲ್ಲರೂ ನೋಡಿದ್ದೇನೆ. People who had destroyed and deflowered so many girls. ಎಷ್ಟೋ ಹಾಳು ಮಾಡಿರ್ತಕ್ಕಂಥವ್ರು, ಹುಡುಗಿಯರ ಮನಸ್ಸು ನೋಯಿಸಿರ್ತಕ್ಕಂಥ ಜನಗಳನ್ನು ನೋಡಿದ್ದೇನೆ. Completely changed. ಅವರು ಪರಿಪೂರ್ಣವಾಗಿ ಬದಲಾಯಿಸಿದರು. Can I do that? ಅದನ್ನು ನಾನು ಮಾಡ್ಬೋದಾ? Impossible. ಅದು ಸಾಧ್ಯವಿಲ್ಲ. Can any man do that? ಬೇರೆ ಯಾರಾದ್ರೂ ಮಾಡ್ಲಿಕ್ಕೆ ಸಾಧ್ಯನಾ? No, he cannot do that. ಅವನು ಸಹ ಮಾಡುವುದಕ್ಕೆ ಅಸಾಧ್ಯವಾಗಿದೆ. But the Lord Jesus, ಆದರೆ ಯೇಸು ಕ್ರಿಸ್ತರು when he became the prayashchit bali for you and me, ನನಗೋಸ್ಕರ ಯಜ್ಞದ ಕುರಿಯಾದ ಆತನು ಆಗಿದ್ದಾಗ, he took the poison which is in us. ನಮ್ಮಲ್ಲಿರ್ತಕ್ಕಂಥ ವಿಷವನ್ನು ಆತನು ತೆಗೆದುಕೊಂಡನು. One young man wrote to me, ಒಬ್ಬ ಯೌವನಸ್ಥ ನನಗೆ ಈ ರೀತಿಯಾಗಿ ಬರೆದು I ಕಳುಹಿಸಿದನು. am a communist. ನಾನು ಒಬ್ಬ ಕಮ್ಯುನಿಸ್ಟನು. I want to kill the police. ನಾನು ಪೊಲೀಸರನ್ನು ಸಾಯಿಸಬೇಕಂತ ಇದ್ದೇನೆ. And I want to kill my mother and my sister. ನನ್ನ ತಾಯಿಯನ್ನು ಹಾಗೂ ನನ್ನ ತಂಗಿಯನ್ನು ಎಂತವನಾಗಿದ್ದೇನೆ. And he said to me, ಅವನು ಹೇಳಿದನು ಈ ರೀತಿಯಾಗಿ, all right, I heard you over the radio. ಆದರೆ ನೀನು ರೇಡಿಯೋನಲ್ಲಿ ಹೇಳಿರ್ತಕ್ಕಂಥ ಸುವಾರ್ತೆ ನಾನು ಕೇಳಿದೆನು. But I don't know whether you will reply me because I have not got any money.
ನೀನು ನನಗೆ ತಿರುಗಿ ಉತ್ತರಿಸ್ತೇ ಇಲ್ಲ ಗೊತ್ತಿಲ್ಲ, ಯಾಕಂದರೆ ನನ್ನಲ್ಲಿ ಏನು ಹಣವಿರಲಿಲ್ಲ. I know that you people will speak over the radio and so on for money. ನೀವು ಆಕಾಶವಾಣಿಯಲ್ಲಿ ಬಾನುಲಿಯಲ್ಲಿ ದುಡ್ಡನ್ನು ತೆಗೆದುಕೊಂಡು ನೀವು ಮಾತಾಡುವಂಥ ವ್ಯಕ್ತಿಗಳಾಗಿದ್ದೀರಿ. I wrote to that young man. ಆ ಒಂದು ಯವನಸ್ಥನ ಬರೆದೆನು, Young man, ಯವನಸ್ಥನೇ, I don't want your money. ನನಗೆ ನಿನ್ನ ದುಡ್ಡು ಬೇಕಾಗಿಲ್ಲ, Come and be with me ನನ್ನ ಜೊತೆಗೆ ಬಂದಿರು, and watch my life. See me. ನನ್ನ ಜೀವನವನ್ನು ನನ್ನಿಂದ ನೋಡಿ ಕಲಿತುಕೋ ಎಂಬುದಾಗಿ ಹೇಳಿದೆನು. Be with me for any number of months. ಎಷ್ಟು ಆದರೂ ತಿಂಗಳಾಗಲಿ ನೀನು ನನ್ನೊಂದಿಗೆ ಇರು ಎಂಬುದಾಗಿ ಹೇಳಿದೆನು. And when he came to me, ಆತನು ನನ್ನ ಬಳಿಗೆ ಬಂದಾಗ the devils in him wanted to throw him down ಆತನಲ್ಲಿರ್ತಕ್ಕಂಥ ಸೈತಾನ, from a high floor. ಆತನಲ್ಲಿರ್ತಕ್ಕಂಥ ದುರಾತ್ಮಗಳು ಆತನನ್ನು ಮೇಲ್ಮಹಡಿಯಿಂದ ತಳ್ಳಲು ಪ್ರಯತ್ನಿಸಿದವು. But ಆದರೆ the Lord kept him. ದೇವರು ಕಾಪಾಡಿದರು. My dear people, ನನ್ನ ಪ್ರಿಯ ಜನರೇ, the word of God comes to us ದೇವರ ವಾಕ್ಯ ನಮ್ಮೊಟ್ಟಿಗೆ ಬಂದು to give us the truth. ನಮಗೆ ಸತ್ಯವನ್ನು ಕೊಡುತ್ತದೆ. You know, when I go to the doctor, ನಾನು ಡಾಕ್ಟರ್ ಹತ್ರ ಹೋದರೆ, ವೈದ್ಯರ ಹತ್ರ ಹೋದರೆ, and then he tells me, this is your blood examination results. ಇದು ನಿಮ್ಮ ರಕ್ತದ ಪರೀಕ್ಷೆಯ ಮಾದರಿಯಾಗಿದೆ. And one occasion the doctors found ಒಂದು ಸಮಯದಲ್ಲಿ ಅವರು ಈ ರೀತಿ ಕಂಡುಕೊಂಡ್ರು, ಡಾಕ್ಟರ್, 99% of my artery to the heart was blocked. 99%. 99% ನನ್ನ ಹೃದಯದ ನಳಿಕೆಗಳು, ರಕ್ತದ ನಾಳಗಳು ಬ್ಲಾಕ್ ಆಗಿವೆ, ಮುಚ್ಚಲ್ಪಟ್ಟಿವೆ ಎಂಬುದಾಗಿ ಹೇಳಿದರು. Did the doctor give me some Amrutanjan or some little thing to wipe on my heart? ಅವರು ನನಗೇನಾದರೂ ಒಂದು ಅಮೃತಾಂಜನು ಅಥವಾ ಬೇರೆ ಯಾವುದಾದ್ರೂ ಒಂದು ಔಷಧ ಕೊಟ್ಟು ಹೃದಯದ ಮೇಲೆ ಹಚ್ಚುಕ ಎಂದು ಕೊಟ್ರಾ? No. ಇಲ್ಲ. They said, ಅವ್ರು ಹೇಳಿದರು, oh, immediately you need an operation. ಈಗ ಸದ್ಯಕ್ಕೆ ನಿನಗೆ ಬೇಗನೆ ಆಪರೇಷನ್ ಮಾಡಬೇಕು. Yes. ಹೌದು. When we go to the doctor, ನಾವು ವೈದ್ಯರ ಹತ್ರ ಹೋದಾಗ we want the truth. ನಮಗೆ ಸತ್ಯ ಗೊತ್ತಾಯಿತು. But when we go to God, ನಾವು ದೇವರ ಬಳಿಗೆ ಹೋದಾಗ, it is all sentimentality. ಅಯ್ಯೋ, ಅದೆಲ್ಲ ಕೇವಲ ನಮಗೆ ಮಾನಸಿಕವಾದ ಒಂದು all emotion. ಎಲ್ಲ ಬರೀ ಎಮೋಷನಲ್ ಆಗಿ ನಾವು ಮಾತಾಡ್ತೀವಿ. No room for truth. ಸತ್ಯಕ್ಕೆ ನಾವು ಸ್ಥಳ ಕೊಡುವುದೇ ಇಲ್ಲ. The Lord Jesus said, ಯೇಸು ಕ್ರಿಸ್ತರು ಹೇಳಿದರು, the words that I speak unto you, ನಾನು ಹೇಳುವ ಮಾತುಗಳೇ ನಿಮಗೆ, they are spirit and they are life. ಅವುಗಳೇ ನಿಮಗೆ ಆತ್ಮವಾಗಿಯೂ ಜೀವವಾಗಿಯೂ ಅವೆ ಎಂಬುದಾಗಿ. You shall know the truth, ನೀವು ಸತ್ಯವನ್ನು ತಿಳ್ಕೊಂಡ್ರೆ, and the truth will set you free. ಮತ್ತೆ ಸತ್ಯವು ನಿಮ್ಮನ್ನು ಬಿಡುಗಡೆಗೊಳಿಸುತ್ತದೆ ಎಂಬುದಾಗಿ ಹೇಳಿದರು. My dear people, ನನ್ನ ಪ್ರಿಯ ಜನರೇ, if you want to do any good in your life, ನಿನ್ನ ಜೀವನದಲ್ಲಿ ಏನಾದರೂ ಒಳ್ಳೆಯದನ್ನು ಮಾಡಬೇಕೆಂದು ಬಯಸಿದರೆ, if you want to do any good to Maharashtra, ಮಹಾರಾಷ್ಟ್ರ ಪ್ರಾಂತ್ಯಕ್ಕೆ ನೀನೇನಾದರೂ ಒಳ್ಳೇದು ಮಾಡಬೇಕಂದ್ರೆ, if you want to do any good to India and the world, ನೀನು ಭಾರತ ದೇಶಕ್ಕೆ ಹಾಗೂ ಪ್ರಪಂಚಕ್ಕೆ ಏನಾದರೂ ಒಳಿತನ್ನು ಮಾಡಬೇಕೆನ್ನುವುದಾದರೆ, you need to fall at the nail-pierced feet of Jesus. ಮೊಣೆಗಳಿಂದ ಜಜ್ಜಲ್ಪಟ್ಟ ಯೇಸು ಕ್ರಿಸ್ತನ ಪಾದಗಳಿಗೆ ನೀನು ಬೀಳಬೇಕು, ಅಡ್ಡ ಬೀಳಬೇಕು. There, ಆವಾಗ your pride will melt away. ನಿನ್ನ ಗರ್ವವು ಕರಗಿ ಹೋಗುತ್ತದೆ. Pride of wealth or pride of caste, I don't care. ನಿನಗೆ ಜಾತಿಯ ಅಭಿಮಾನ ಇರ್ಬೋದು ಅಥವಾ ದುಡ್ಡಿನ ಒಂದು ಗರ್ವ ಇರ್ಬೋದು, ನನಗೆ ಗೊತ್ತಿಲ್ಲ. But ಆದರೆ at the cross of Jesus, ಯೇಸು ಕ್ರಿಸ್ತನ ಶಿಲುಬೆ ಹತ್ರ my was transformed. ನಿನ್ನ ಮನಸ್ಸು ಬದಲಾಯಿಸುತ್ತದೆ.
I have spent my whole life ನನ್ನ ಜೀವನ ಎಲ್ಲ ಅಲ್ಲಿ ಕಳೆದೆನು, serving the ordinary people. ಕೇವಲ ಸಾಮಾನ್ಯ ಜನಗಳ ಸೇವೆಗಾಗಿ ನಾನು ಕಳೆದೆನು. And if I had 1,000 lives, ನನಗೆ ಒಂದು ವೇಳೆ ಸಾವಿರಾರು ಜೀವನಗಳು ದೇವರು ಕೊಟ್ಟರು, but I have only one life. ಆದರೆ ನನಗಿರೋದು ಒಂದೇ ಒಂದು ಜೀವನ. As a cricket player, I had 2 innings. ನಾನು ಕ್ರಿಕೆಟ್ ಪ್ಲೇಯರ್ ಥರ 2 ಅವಕಾಶಗಳಿತ್ತು. And in the second innings, you tried hard to do better than in the first inning. ಮೊದಲನೇ ಇನ್ನಿಂಗ್ಸಲ್ಲಿ ಮಾಡಿರ್ತಕ್ಕಂಥ 2ನೇ ಇನ್ನಿಂಗ್ಸಲ್ಲಿ ಇನ್ನೂ ಚೆನ್ನಾಗಿ ಮಾಡಲು ನೀನು ಕಷ್ಟಪಡುವಂಥ ಒಂದು ಸನ್ನಿವೇಶ. But today, ಆದರೆ ಇವತ್ತು you have only 1 innings. ನಿನಗೆ ಇರೋದು ಒಂದೇ ಒಂದು ಅವಕಾಶ. What are you going to do with this inning? ಈ ಒಂದು ಅವಕಾಶದಿಂದ ನೀನೇನು ಮಾಡಲಿಕ್ಕಿದ್ದೀಯಾ? Will you put it at the feet of the Savior who died for you? ನಿನಗೋಸ್ಕರ ಮರಣವನ್ನು ಅನುಭವಿಸಿರ್ತಕ್ಕಂಥ ನಿನ್ನ ರಕ್ಷಕನಾದ ಯೇಸು ಕ್ರಿಸ್ತನ ಪಾದದ ಬಳಿಯಲ್ಲಿ ಇಡ್ತೀಯಾ? Your negativity, ನಿನ್ನ ಒಂದು ಋಣಾತ್ಮಕ ಗುಣ, your sin, ನಿನ್ನ ಪಾಪಗಳು, the contrary currents in your life, ನಿನಗೆ ಪ್ರತಿರೋಧವಾಗಿರ್ತಕ್ಕಂಥ ಒಂದು ಬಲಗಳು, ಅವುಗಳೆಲ್ಲ ನಿನ್ನ ತೆಗೆಯಲ್ಪಡುವು. and peace will come into your heart. ನಿನ್ನ ಹೃದಯದಲ್ಲಿ ದೇವರ ಸಮಾಧಾನ ಬರುವಂಥದ್ದಾಗಿದೆ. When you have peace within, ನಿನ್ನ ಒಳಗಡೆ ಯಾವಾಗ ಸಮಾಧಾನವಿರುತ್ತದೋ, a lot of blessing comes out of you. ಆದ್ದರಿಂದ ನಿನ್ನ ಜೀವಿತದಿಂದ ಬಹಳ ಆಶೀರ್ವಾದಗಳು ಹೊರಬರುತ್ತವೆ. And think of how many people will be blessed by your life. ನಿನ್ನ ಜೀವನದ ಮೂಲಕ ಎಷ್ಟು ಜನಗಳಿಗೆ ಆಶೀರ್ವಾದ ಉಂಟಾಗುತ್ತದೆ ಯೋಚನೆ ಮಾಡು. Let us pray. ಪ್ರಾರ್ಥಿಸೋಣ. Let us pray. ಪ್ರಾರ್ಥಿಸೋಣ. In a few moments we'll send you home. ಕೆಲವು ಕ್ಷಣಗಳಲ್ಲಿ ನಿಮ್ಮನ್ನು ಮನೆಗೆ ಕಳುಹಿಸುತ್ತೇವೆ. Tell Jesus, ಯೇಸುವಿಗೆ ಹೇಳಿರಿ, what have I offered to you? Nothing. ನಾನೇನೇನು ಕೊಡಬೇಕಾದ್ರದೆಲ್ಲ ಕೇವಲ I have given the world so much of my strength. ನನ್ನ ಜೀವನದ ಬಲವನ್ನು ಲೋಕಕ್ಕೆ ಎಷ್ಟೋ ವ್ಯಯಿಸಿದ್ದೇನೆ. I have given the world my heart, my love. ನಾನು ಪ್ರಪಂಚಕ್ಕೆ ನನ್ನ ಪ್ರೀತಿ, ನನ್ನ ಹೃದಯ ಎಲ್ಲ ಕೊಟ್ಟುಬಿಟ್ಟಿದ್ದೇನೆ. I have given the world. Forgive me, Lord Jesus. ನನ್ನಷ್ಟಕ್ಕೆ ನಾನು ಪ್ರಪಂಚಕ್ಕೆ ಕೊಟ್ಬಿಟ್ಟಿದ್ದೇನೆ. ದಯವಿಟ್ಟು. Oh, gracious Father. ಓ ಕೃಪೆಯುಳ್ಳ ತಂದೆ, Bless these dear people. ಈ ಜನರನ್ನು ಆಶೀರ್ವದಿಸು. We want to be a blessing to India, ನಮಗೆ ಭಾರತ ದೇಶಕ್ಕೆ ಆಶೀರ್ವಾದವಿರಲು ಬಯಸುತ್ತೇವೆ. to Asia, ಏಷ್ಯಾ ದೇಶಕ್ಕೆ, to the world. ಪ್ರಪಂಚಕ್ಕೆ. Lord, you are the light of the world. ದೇವರೇ, ನೀನು ಭೂಲೋಕದ ಬೆಳಕಾಗಿದ್ದಿ. Make these young people a great blessing. ಈ ಒಂದು ಯೌವನಸ್ಥ ಮಕ್ಕಳಿಗೆ ಒಂದು ದೊಡ್ಡ ಆಶೀರ್ವಾದವಾಗಿ ಮಾರ್ಪಡಿಸು. The older people also. ವಯಸ್ಸಾದ ಜನಗಳನ್ನು ಸಹ Make them young, ಅವರನ್ನು ಯೌವನಸ್ಥರಾಗಿ ಮಾಡು, so that they recover their health and strength. ಅವರು ತಮ್ಮ ಆರೋಗ್ಯ ಹಾಗೂ ತಮ್ಮ ಬಲವನ್ನು ತಿರುಗಿ ಪಡ್ಕೊಳ್ಳುವಂತೆ ಕೃಪೆ ತೋರು. To live a new life for Jesus. ಯೇಸುವಿಗಾಗಿ ಹೊಸ ಜೀವನ ಜೀವಿಸುವಂತೆ ಕೃಪೆ ಮಾಡು. We ask in Jesus' name. ಯೇಸು ಕ್ರಿಸ್ತ ಹೆಸರಲ್ಲಿ ನಾವು ಬೇಡಿಕೊಳ್ಳುತ್ತೇವೆ. Amen. ಆಮೇನ್.